ಬೇಕೇ ಬೇಕು, ನ್ಯಾಯ ಬೇಕು. 10% ಶುಲ್ಕ ಇರಿಸಿದ ವಿವಿಗೆ ಧಿಕ್ಕಾರ, 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 ಧಿಕ್ಕಾರ. ಬೇಡವೇ ಬೇಡ. ಒಂದು ಸೆಮಿಸ್ಟರ್ಗೆ 3,300 ಪೈಸೆ ಶುಲ್ಕವನ್ನು ಒಪ್ಪುವುದಿಲ್ಲ, 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 ಒಪ್ಪುವುದಿಲ್ಲ. ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳ ಹೋರಾಟ ಚುನಾಯಿ. ಮೈಸೂರು ವಿವಿಯ ಪರೀಕ್ಷಾ ಶುಲ್ಕ ಹೆಚ್ಚಳದ ವಿರುದ್ಧ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಕ್ರಾಫರ್ಡ್ ಹಾಲ್ ಮುಂದೆ ಪಿಜಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ರಾಜ್ಯ ಖಜಾಂಚಿಗಳಾದ ಸುಭಾಷ್ ಬೆಟ್ಟದಕೊಪ್ಪಾರ್ ಅವರು ಮಾತನಾಡುತ್ತಾ, ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿವಿಧ ಜಿಲ್ಲೆ ರಾಜ್ಯಗಳಿಂದ ಎಷ್ಟೋ ಬಡ ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಹಲವು ಕನಸುಗಳನ್ನು ಹೊತ್ತು ಉನ್ನತ ಶಿಕ್ಷಣ ವ್ಯಾಸಂಗಕ್ಕಾಗಿ ಬರುತ್ತಾರೆ. ಆದರೆ ಮೈಸೂರು ವಿವಿಯು ತನ್ನ ವ್ಯಾಪಾರಿ ಧೋರಣೆಯಿಂದಾಗಿ ಪ್ರತಿ ವರ್ಷ 10% ಪರೀಕ್ಷಾ ಶುಲ್ಕ ಹೆಚ್ಚಿಸುತ್ತಿರುವುದರಿಂದ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಉನ್ನತ ಶಿಕ್ಷಣದಿಂದ ಬಡ ವಿದ್ಯಾರ್ಥಿಗಳು ದೂರ ಉಳಿಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಒಂದು ಸೆಮಿಸ್ಟರ್ ಪರೀಕ್ಷಾ ಶುಲ್ಕ 3,300 ರೂಪಾಯಿ ದಾಟಿದೆ. ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ವಾರ್ಷಿಕ ಶುಲ್ಕ 3,000 ರೂಪಾಯಿಯಿಂದ 4,000 ಇದೆ. ಇದು ಅತ್ಯಂತ ದುಬಾರಿ ಪರೀಕ್ಷಾ ಶುಲ್ಕವಾಗಿದ್ದು ಬಹುಸಂಖ್ಯಾತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆರ್ಥಿಕ ಬಿಕ್ಕಟ್ಟಿನಿಂದ ಶುಲ್ಕ ಪಾವತಿ ಮಾಡಲು ಅಸಾಧ್ಯವಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಶಿಕ್ಷಣದ ನಿರಂತರತೆಯ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಎಂದು ಕಿಡಿಕಾರಿದರು. ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೂ ಶಿಕ್ಷಣ ಸಿಗಬೇಕೆಂಬುದು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಯ ಆಶಯವಾಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ವಿಶ್ವವಿದ್ಯಾನಿಲಯವು ವಿದ್ಯಾರ್ಥಿಗಳ ಪರ ನಿಲುವು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಂದ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವರ್ಷವೂ ಹೆಚ್ಚಿಸುತ್ತಿರುವ 10% ಶುಲ್ಕವನ್ನು ಹಿಂಪಡೆಯಬೇಕು ಹಾಗೂ ಪ್ರಸ್ತುತ ಸೆಮಿಸ್ಟರ್ ಪರೀಕ್ಷಾ ಶುಲ್ಕ ಹೆಚ್ಚಳವನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ವಿಶ್ವವಿದ್ಯಾನಿಲಯದಲ್ಲಿ ಪಿಜಿ ವಿದ್ಯಾರ್ಥಿಗಳೆಲ್ಲ ಸೇರಿ ಹೋರಾಟ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ಹಗಲು ದರೋಡೆ ಮಾಡ್ತಾ ಇದೆ. ಒಂದು ಸೆಮಿಸ್ಟರ್ಗೆ 3,300 ರೂಪಾಯಿ ಪರೀಕ್ಷಾ ಶುಲ್ಕ ಹಾಕಿದ್ದಾರೆ. ಇವತ್ತು ಎಷ್ಟೋ ಸರ್ಕಾರಿ ಕಾಲೇಜ್ಗಳಲ್ಲಿ ವರ್ಷಕ್ಕೆ ಫೀಸ್ ಇವತ್ತು 3,000 ರೂಪಾಯಿ ಇದೆ. ಸ್ನೇಹಿತರೆ, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿರೋದು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದಬೇಕು ಅಂತ ಹೇಳಿ. ಈ ರೀತಿ ಹಗ್ಲು ದರೋಡೆ ಮಾಡಬೇಕು ಅಂತ ಅಲ್ಲ. ಇವತ್ತು ಕುಲಪತಿಗಳಾಗ್ಲಿ, ರಿಜಿಸ್ಟರ್ ಆಗ್ಲಿ ಇಲ್ಲಿ ಎಜುಕೇಶನ್ ಕೊಡಕ್ ಬಂದಿಲ್ಲ ಅಂತ ನನಗನ್ಸುತ್ತೆ. ಬರೀ ಎಲ್ಲ ನೋಡಿ, ನಾವು ಪ್ರತಿ 2 ತಿಂಗಳು, 3 ತಿಂಗಳು, 1 ತಿಂಗಳಿಗೊಮ್ಮೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದೀವಿ. ನೀವೇ ಮೀಡಿಯಾದವರು ಅಬ್ಸರ್ವ್ ಮಾಡಿದೀರಾ. ಎಲ್ಲಾ ಸರಿ ಪರೀಕ್ಷಾ ಶುಲ್ಕ, ಮಾಮೂಲಿ ಶುಲ್ಕ 10% ಜಾಸ್ತಿ ಮಾಡ್ತಾ ಇದ್ದಾರೆ. ಯಾರ ಅಧಿಕಾರ ಕೊಟ್ಟರು ಇವ್ರು ಜಾಸ್ತಿ ಮಾಡೋದಕ್ಕೆ? ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಹಗಲು ದರೋಡೆ ಆಗ್ಲಿ ಅಂತ ಹೇಳಿ ನಮಗನ್ಸುತ್ತೆ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಇತಿಹಾಸ ಇದೆ. ಅದು ಸ್ಥಾಪನೆ ಆಗಿರೋದು ಬಡವ್ರ ಮಕ್ಕಳು, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಓದ್ಬೇಕು ಅಂತ ಹೊರತು ಈ ತರ ಸುಲಿಗೆ ಮಾಡಬೇಕು ಅಂತಲ್ಲ. ಹಾಗಾಗಿ ಈ ಕೂಡಲೇ ನಾವು ಎಚ್ಚರಿಕೆ ಕೊಡಕ್ ಇಷ್ಟಪಡ್ತೀವಿ. ಏನು 10% ಶುಲ್ಕ ಇದೆ, ಈ ಕೂಡಲೇ ಕಡಿಮೆ ಮಾಡಬೇಕು. ಪರೀಕ್ಷಾ ಶುಲ್ಕ 3,300 ಅಲ್ಲ, 500 ರೂಪಾಯಿ, 1,000 ರೂಪಾಯಿ ಇಡ್ಲಿ. ಇವರು 3,300 ರೂಪಾಯಿ ಯಾರು ಕಟ್ಟಕ್ಕಾಗುತ್ತೆ? ಇವತ್ತು ಎಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಬಡವ್ರ ಮಕ್ಳು ಏನಾಗಬೇಕು ಕತೆ ಅಂತೇಳಿ ನಾವು ಪ್ರಶ್ನೆ ಮಾಡಕ್ ಇಷ್ಟಪಡ್ತೀವಿ. ಸ್ನೇಹಿತರೆ, ಈ ಕೂಡಲೇ ಎಲ್ಲರೂ ಕೂಡ ಗಮನ ಹಾಕಬೇಕು. ಕುಲಪತಿಗಳು 10% ಇಳಿಸಬೇಕು ಅಂತೇಳಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದ್ದೀವಿ. ಸುಭಾಷ್ ಅಂತೇಳಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ರಾಜ್ಯ ಖಜಾಂಚಿ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಕಲಾ, ಕಾರ್ಯದರ್ಶಿಗಳಾದ ನಿತಿನ್, ಜಿಲ್ಲಾ ಉಪಾಧ್ಯಕ್ಷರಾದ ಸ್ವಾತಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾದ ಸುರಕ್ಷಾ, ರಕ್ಷಿತಾ ಆರ್, ಸುಕೃತಾ, ರಕ್ಷಿತಾ ಬಿಟಿ, ಹರ್ಷ, ಆದರ್ಶ್, ಹರ್ಷಿತಾ, ರಾಘವೇಂದ್ರ, ಚಂದನ್ ಹಾಗೂ ಇನ್ನಿತರು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.